Hello everyone, welcome to Time Institute Hubli and Harvard YouTube channel. This is your Shabas sir. Last session ಅಲ್ಲಿ ನಾವು ಸರ್ಟ್ಸ್ ಆ್ಯಂಡ್ ಇಂಡೈಸಸ್ ಕಾನ್ಸೆಪ್ಟಿಂದ ಸ್ವಲ್ಪ ರೂಲ್ಸ್ ನೋಡಿದ್ವಿ. ಸೊ ಅದೇ ಸೆಷನ್ ಇಂದ ನೆಕ್ಸ್ಟ್ ಪಾರ್ಟ್ ನಾನು ಪ್ರಾಮಿಸ್ ಮಾಡಿದ್ದೆ. ಸೊ ಈ ಸೆಷನಲ್ಲಿ ನಾವು ನೆಕ್ಸ್ಟ್ ಪಾರ್ಟ್ ಆಫ್ ಸರ್ಟ್ಸ್ ಆ್ಯಂಡ್ ಇಂಡೈಸಸ್ ನೋಡ್ತಾ ಇದ್ದೀವಿ. ಓಕೆ, ಐ ಥಿಂಕ್ ಎಲ್ಲರೂ ಲಾಸ್ಟ್ ಸೆಷನ್ ನೋಡಿರಬಹುದು. ಸೊ ಆದರೂ ನಾನು ಈ ಸೆಷನಲ್ಲಿ ಲಾಸ್ಟ್ ಸೆಷನಲ್ಲಿ ಏನಾಯ್ತಲ್ಲ ಸ್ವಲ್ಪ ರೂಲ್ಸ್ ಏನದಾವಲ್ಲ ನಾನು ರಿವೈಸ್ ಮಾಡ್ತೀನಿ. ಓಕೆ, ಡೋಂಟ್ ವೇಸ್ಟಿಂಗ್ ದ ಟೈಮ್ ನಾ. ಫಸ್ಟ್ ರೂಲ್ ಏನಿತ್ತು, a to the power of x into a to the power of y. When the bases are same, powers will be added or subtracted according to the signs ಅಂತ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎರಡು ಪವರ್ ಸೈನ್ಸ್ ಸೇಮ್ ಅದಾವ. ದಿಸ್ ವಿಲ್ ಬಿ a to the power of x plus y ಅಂತ ಬರುತ್ತೆ. ಅದೇ ಪ್ರಕಾರ ಸೆಕೆಂಡ್ ರೂಲ್ ನಾವು ನೋಡಿದ್ವಿ, a to the power of x divided by a to the power of y. ಈ ಬೇಸಿಂದ ಇದ್ದಿದ್ದು ಅವ ಟಾಪಲ್ಲಿ ಬರಾಕತ್ತಾನಂದ್ರೆ ಪವರ್ ಸೈನ್ ಚೇಂಜ್ ಆಗುತ್ತೆ. a to the power of x into a to the power of minus y. When the powers are bases are same, powers will be added or subtracted. ಫಸ್ಟ್ ರೂಲ್ ಪ್ರಕಾರ ಹೋಗ್ತೀವಿ, a to the power of x minus y ಅಂತ ಬರಿತೀವಿ ನಾವು, ಕರೆಕ್ಟ್ ಅಲ್ವಾ? ಥರ್ಡ್ ರೂಲ್ ಏನು ನೋಡಿದ್ವಿ ನಾವು, a to the power of x to the power of y will be equals to a to the power of x into y. ಎರಡು ಮಲ್ಟಿಪ್ಲೈ ಆಗ್ತಾವ, ಎರಡು multiply ಆಗ್ತಾವ, a to the power of x into y. Now come on, the fourth rule now. Fourth rule ಏನಿತ್ತು, a to the power of x is equals to a to the power of y ಅಥವಾ x to the power of a is equals to y to the power of a. ಎರಡು ಕಾನ್ಸೆಪ್ಟ್ ಸೇಮ್ ಇದೆ. ಇದು ಬೇಸಿಸ್ ಸೇಮ್ ಇದ್ದಾಗ ಪವರ್ಸ್ ಈಕ್ವಲ್ ಆಗ್ತಾವ, ಪವರ್ಸ್ ಈಕ್ವಲ್ ಇದ್ದಾಗ ಬೇಸ್ ಈಕ್ವಲ್ ಆಗ್ತಾವ. ಓಕೆ, ಎರಡು ಕಂಡೀಷನ್ ಅಲ್ಲಿ x is equals to ಏನಂತ ಹೇಳಿದ್ದೆ ನಾನು, y ಅಂತ ಹೇಳಿದ್ದೆ, ನೆನಪಿರಬೇಕಾಗಿತ್ತು. ಓಕೆ, ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ನಾವು ಇನ್ನೊಂದು ರೂಲ್ನ ಅಪ್ಲೈ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಸೊ ಫಿಫ್ತ್ ರೂಲ್, ನಾವು ಫಿಫ್ತ್ ರೂಲ್ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡೋಣ್ರಿ. ಓಕೆ, ಫಿಫ್ತ್ ರೂಲ್ ಏನು ಹೇಳ್ತೈತಿ, a ಇಂಟು ಬಿ ಟು ದ ಪವರ್ ಆಫ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ a ಟು ದ ಪವರ್ ಆಫ್ ಎಕ್ಸ್ ಇಂಟು ಏನ್ರಿ ಬಿ ಟು ದ ಪವರ್ ಆಫ್ ಎಕ್ಸ್ ಅಂತ ಬರಿತೀವಿ. a ಟು ದ ಪವರ್ ಆಫ್ ಎಕ್ಸ್ ಇಂಟು ಬಿ ಟು ದ ಪವರ್ ಆಫ್ ಎಕ್ಸ್, ಆ ಎಕ್ಸ್ ಎರಡು ಕೊಡ್ತೀವಿ ನಾವು. ಸೊ ಈ ರೂಲ್ ಮುಂದೆ ಹೋದರೆ a ಡಿವೈಡೆಡ್ ಬೈ ಬಿ ಟು ದ ಪವರ್ ಆಫ್ ಎಕ್ಸ್ ಅಂತಿದ್ದಾಗ a ಟು ದ ಪವರ್ ಆಫ್ ಎಕ್ಸ್ ಇನ್ ಡಿವೈಡೆಡ್ ಬೈ ಬಿ ಟು ದ ಪವರ್ ಆಫ್ ಎಕ್ಸ್ ಅಂತ ಬರೀಬಹುದು. ಗಾಟ್ ಇಟ್ ಎವ್ರಿ ಒನ್? ಸೊ ಈ 5 ರೂಲ್ಸ್ ಮೇಲೆ ನಾವು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ ಈ ಸಲ. ಓಕೆ, ಸೊ ಲಾಸ್ಟ್ ಟೈಮ್ ಐ ಥಿಂಕ್ 4 to 5 ಕ್ವಶನ್ ಸಾಲ್ವ್ ಮಾಡಿದ್ದೆ ವಿತ್ ದ ವಾಟ್ ಇಸ್ ಸೇ ದಟ್ ರೂಲ್ಸ್. ಈ ಸಲ ನಾನು ನಿಯರ್ಲಿ 10 ಕ್ವಶನ್ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ಅ ಯೂಟ್ಯೂಬ್ ಚಾನಲ್ ಆಫ್ ಟೈಮ್ ಹುಬ್ಳಿ ಆ್ಯಂಡ್ ಧಾರವಾಡ. ಚಲೋ ಅನ್ಸಾಕತ್ತಿದ್ರೆ ಕ್ಲಾಸ್, ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ವಿಡಿಯೋಸ್ ಭಾಳಷ್ಟು ನಾವು ಅಪ್ಲೋಡ್ ಮಾಡ್ತೀವಿ. ಅವರ್ ಇನ್ಸ್ಟಿಟ್ಯೂಟ್ ಇಸ್ ಸಿಚುವೇಟೆಡ್ ಇನ್ ಹುಬ್ಳಿ ಆ್ಯಂಡ್ ಧಾರವಾಡ ಬೋತ್. ಕಮ್ ಆನ್ ನಾ, ಇಫ್ ಐ ಗೋ ವಿತ್ ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನಲ್ಲಿ ಏನಿದೆ ನೋಡ್ರಿ, ಈ ಕ್ವಶನ್ ಇದೆ. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾನೆ, 2 to the power of x ಇದೆ, ಎಕ್ಸ್ ವ್ಯಾಲ್ಯೂ ಕೇಳ್ತಾನೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಎಕ್ಸ್ ಪವರಲ್ಲಿ ಕುಂತಾನ್ರಿ, ಕರೆಕ್ಟ್ ಅಲ್ವಾ? ಸೊ ಪವರಲ್ಲಿ ಕುಂತಾನ, ಅವನದು ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಬೇಸ್ ಸೇಮ್ ಇರಬೇಕು ಅಕಾರ್ಡಿಂಗ್ ಟು ದ ಫೋರ್ತ್ ರೂಲ್ ರೀ, ಕರೆಕ್ಟ್ ಅಲ್ಲ? ಬೇಸಲ್ಲಿ ಏನಿದೆ 2 ಇದೆ. ಸೊ ನಮ್ಗೆಲ್ಲರೂ ಗೊತ್ತಿದೆ, ಲಾಸ್ಟ್ ಸೆಷನಲ್ಲಿ ನಾವು ನೋಡಿವಿ. ಸೊ ಇಲ್ಲಿ ಬೇಸ್ 2 ಅದಾನಂದ್ರೆ ಅಲ್ಲೇನೂ ಬೇಸ್ನ 2 ಮಾಡ್ಕೋಬೇಕು. ಹೆಂಗೆ ಮಾಡ್ತೀವಿ, 32 ಕ್ಯಾನ್ ಬಿ ರಿಟರ್ನ್ ಆಸ್ 2 how much 16 2 how much 8 2 how much 4 2 2 1 2 3 4 5 ಅಂದರೆ 32 ಕ್ಯಾನ್ ಬಿ ರಿಟರ್ನ್ ಆಸ್ 2 to the power of 5 ಹೋಲ್ ಟು ದ ಪವರ್ ಆಫ್ 6 ಅಂತಿದ್ದಾನೆ, ಕರೆಕ್ಟ್ ಅಲ್ವಾ? ಸೊ ಇದು ಬರ್ಕೊಂಡು ಬಿಡೋಣ್ರಿ. 2 to the power of 4 ಇದ್ದ, ಇವ 2 to the power of 4 ಹೋಲ್ ಟು ದ ಪವರ್ ಆಫ್ ಎಷ್ಟು ಅದಾನ, 6 ಅದಾನ. ಡನ್. ಆಮೇಲೆ ಸಾಲ್ವ್ ಮಾಡೋಣ ಅಂತ. 64 ಅಂದರೆ ಇವಂದು ಡಬಲ್ ರೀ, ಇಂಟು 2 ಆಗಿರ್ತಾನೆ. ಅಂದ್ರೆ ಇವ 2 to the power of 5 ಅಂದರೆ ಅವ 2 to the power of 4 ಅಂದರೆ ಅವ 2 to the power of ಸಾರಿ ಏನು ತಪ್ಪು ಬರ್ದೀನಿ. ಓಕೆ, 2 to the power of 5 ಇವ, ಕರೆಕ್ಟ್ ಅಲ್ಲ? 32 ಅವ. ಓಕೆ, 16 ಅಲ್ಲ, 2 2 4 4 2 8 8 2 16 ಅಲ್ಲ. ಓಕೆ, ಡನ್. ಇವ 2 to the power of 5 ಅಂದರೆ ಅವ ಇಂಟು 2 ಆಗಿರ್ತಾನೆ, ಅಂದರೆ 2 to the power of 6 ಆಗಿರ್ತಾನೆ, ಕರೆಕ್ಟ್ ಅಲ್ವಾ? ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 64 2 to the power of 6 ಹೋಲ್ ಟು ದ ಪವರ್ ಆಫ್ 2 ಅಂತ ಬರಿತೀವಿ, ಕರೆಕ್ಟಾ? ಫಸ್ಟ್ ಇದು ಸಾಲ್ವ್ ಮಾಡ್ಕೊಂಡ್ರಿ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 2 to the power of 4 ಇಂಟು 2 to the power of 5 to the power of 6 ಅಂದರೆ 6 5 ಎಷ್ಟಾಗ್ತಾನೆ ರೀ, 30 ಆಗ್ತಾನೆ, ಕರೆಕ್ಟ್ ಅಲ್ವಾ? ಹೋಲ್ ಡಿವೈಡೆಡ್ ಬೈ ಇವ ಎಷ್ಟಾಗ್ತಾನೆ, 2 to the power of 6 2 12 ಆಗ್ತಾನೆ, 6 2 12.
ಈಗ ಫಸ್ಟ್ ರೂಲ್ ಆ್ಯಂಡ್ ಸೆಕೆಂಡ್ ರೂಲ್ ಅಪ್ಲೈ ಮಾಡೋಣ. ಫಸ್ಟ್ ರೂಲ್ ಅಪ್ಲೈ ಮಾಡಿದರೆ ದಿಸ್ ಈಸ್ ನಥಿಂಗ್ ಬಟ್ 2 to the power of 4 plus 30 ಅಂದರೆ ಎಷ್ಟಾಗ್ತಾನೆ 34 ಆಗ್ತಾನೆ. 34 ಹೋಲ್ ಡಿವೈಡೆಡ್ ಬೈ 2 to the power of 12 ಆಗ್ತಾನೆ. ಈ 2 to the power of 12 ಈಗ ಮ್ಯಾಲ್ ಬರ್ತಾನೆ. ಸೊ ಪ್ಲಸ್ ಇದ್ದಾವ ಮೈನಸ್, ಮೈನಸ್ ಇದ್ದಾವ ಪ್ಲಸ್ ಆಗ್ತಾನೆ. ಅಂದ್ರೆ ಏನಾಗುತ್ತೆ 2 to the power of 34 into 2 to the power of minus 12 ಆಗುತ್ತೆ. ಬೇಸಿಸ್ ಆರ್ ಸೇಮ್, ಫಸ್ಟ್ ರೂಲ್ ಅಪ್ಲೈ ಆಗುತ್ತೆ. ಸೊ 2 to the power of 34 minus 12 ಅಂದರೆ ಇದು ಎಷ್ಟಾಯ್ತು 2 to the power of how much it is 22 ಅಂತ ಬರಿತೀವಿ. ಕರೆಕ್ಟ್ ಅಲ್ಲ? 2 to the power of 22. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಬಂತು 2 to the power of 22, ರೈಟ್ ಸೈಡ್ ಇದೆ 2 to the power of x ಅಂತಿದೆ. ಓಕೆ, ಸೊ 2 to the power of 22 is equals to 2 to the power of x ಅಂದರೆ ನಾವು ಫೋರ್ತ್ ರೂಲ್ ಅಪ್ಲೈ ಮಾಡ್ತೀವಿ. when the bases are same, powers will be equal. when the powers are equal, bases will be equal ಅಂತ ನಾವು ಹೇಳ್ತೀವಿ. ಕರೆಕ್ಟ್? ಓಕೆ, now x is equals to ಏನಾಗುತ್ತೆ ಇಲ್ಲಿ 22. so my first answer will be what is the value of x ಅಂದ್ರೆ it is nothing but equals to how much it is 22 ಅಂತ ಹೇಳ್ತೀವಿ. Clear? We'll go to the next question. Question number 2. Now come on. ಈಗ if 2 to the power of x is equals to 1 divided by 8 to the power of x minus 3, find the value of x ಅಂತಿದೆ. ಕರೆಕ್ಟಾ? x ಇಲ್ಲಿ ಎರಡು ಕಡೆ ಕಾಣ್ತಾ ಇರಬಹುದು, ಇಲ್ಲಿನೂ ಕುಂತಾನೆ ಇಲ್ಲಿನೂ ಕುಂತಾನೆ. ಓಕೆ, ಬಟ್ ಎಲ್ಲಿ ಕುಂದ್ರು x ಮ್ಯಾಲ್ ಇದಾನ್ರಿ, ಇನ್ ದ ಪವರ್ ಇದ್ದಾನೆ. ಕರೆಕ್ಟ್ ಅಲ್ಲ? ಸೊ ಪವರ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಂದ್ರೆ ಬೇಸ್ ಸೇಮ್ ಆಗಬೇಕು. ಇಲ್ಲಿ ಬೇಸ್ ಅದಾನ 2, ಇಲ್ಲಿ ಬೇಸ್ ಅದಾನ 8, ಬಟ್ 8 ಈಸ್ ರಿಲೇಟೆಡ್ ಟು 2. 8 ಹೆಂಗೆ ರಿಲೇಷನ್ ಇದಾನ್ರಿ 2 to the power of 3 ಅವ. ಕರೆಕ್ಟ್ ಅಲ್ವಾ? ಈಗ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡೋಣ್ರಿ. 8 to the power of x minus 3 ಅಂತಿದೆ. ಓಕೆ, ಫಸ್ಟ್ 8 ಕನ್ವರ್ಟ್ ಮಾಡೋಣ್ರಿ. 8 ಕನ್ವರ್ಟ್ ಮಾಡಿದರೆ ಇವ 2 to the power of 3 ಆಗ್ತಾನೆ, ಹೋಲ್ ಟು ದ ಪವರ್ ಆಫ್ ಎಕ್ಸ್ ಮೈನಸ್ 3 ಆಗ್ತಾನೆ. ನಮ್ಮ ಕಡೆ ಏನು ರೂಲ್ ಇತ್ತು? ಸೊ ಥರ್ಡ್ ರೂಲ್ ಏನಿತ್ತು? a to the power of x ಹೋಲ್ ಟು ದ ಪವರ್ ಆಫ್ y ಅಂದರೆ ಇವರಿಬ್ರು ಮಲ್ಟಿಪ್ಲೈ ಆಗ್ತಾರೆ. ಮಲ್ಟಿಪ್ಲೈ ಆಗಿ a to the power of x ಇಂಟು y ಅಂತ ಬರಿತೀವಿ. ಅದೇ ಪ್ರಕಾರ ಇಲ್ಲಿ ನಾ ಮಲ್ಟಿಪ್ಲೈ ಮಾಡಿದರೆ ಈ 3 x ಜೊತೆನೂ ಮಲ್ಟಿಪ್ಲೈ ಆಗ್ತಾನೆ, ಈ 3 ಆ 3 ಜೊತೆನೂ ಮಲ್ಟಿಪ್ಲೈ ಆಗ್ತಾನೆ. ಕರೆಕ್ಟ್? ನಾ ಇಫ್ ಐ ಮಲ್ಟಿಪ್ಲೈ ದಿಸ್ 2 to the power of 3 into x 3x ಮೈನಸ್ 3 into 3 ಏನಾಗ್ತಾನೆ ರೀ 9 ಆಗ್ತಾನೆ. ಕ್ಲಿಯರ್ ರೀ ಎಲ್ಲರೂ? ಓಕೆ, ಡನ್. ಈಗ ಅದು ಇಲ್ಲಿ ಬರ್ಕೊಂಡ್ಬಿಡೋದು. ಸೊ 2 to the power of x ಅಂತಿತ್ತು, 2 to the power of x ಅಂತಿತ್ತು, ವಿಚ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಇದರದ್ದು ವ್ಯಾಲ್ಯೂ ಎಷ್ಟು ಬಂತು 2 to the power of 3x ಮೈನಸ್ ಏನಾಗ್ತಾನೆ ಇವ 9 ಆಗ್ತಾನೆ. ಕರೆಕ್ಟ್ ಅಲ್ವಾ? ಈಗ ನಾ ಬೇಸ್ ಸೇಮ್ ಮಾಡ್ಬೇಕಂದ್ರೆ ಇವನಿಗೆ ಮ್ಯಾಲ್ ಕರ್ಕೊಂಡು ಹೋಗ್ಬೇಕು ನಾನು. ಇವ ಮ್ಯಾಲ್ ಹೋದ್ರೆ ನಮ್ಗೆ ಕಾನ್ಸೆಪ್ಟ್ ಗೊತ್ತಿದೆ, ಎನಿ ಒನ್ ಕಮಿಂಗ್ ಫ್ರಮ್ ದ ಟಾಪ್ ಟು ದ ಡಿನಾಮಿನೇಟರ್ ನ್ಯೂಮರೇಟರ್ ಟು ದ ಡಿನಾಮಿನೇಟರ್ ಆರ್ ಡಿನಾಮಿನೇಟರ್ ಟು ದ ನ್ಯೂಮರೇಟರ್ ಹೋದ್ರೆ ಅವನ ಪವರ್ ಸೈನ್ ಚೇಂಜ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಪವರ್ ಸೈನ್ ಚೇಂಜ್ ಆಗುತ್ತೆ. ಇವನಿಗೆ ನಾ ಮ್ಯಾಲ್ ಕರ್ಕೊಂಡು ಹೋದ್ರೆ ಏನಾಗ್ತಾನೆ 2 to the power of ಏನಾಗ್ತಾನೆ ಮೈನಸ್ 3x ಮೈನಸ್ 9 ಆಗ್ತಾನೆ. ಅಂದ್ರೆ ಪ್ಲಸ್ ಇದ್ದಾವ ಮೈನಸ್, ಮೈನಸ್ ಇದ್ದಾವ ಪ್ಲಸ್ ಆಗ್ತಾನೆ. ಓಕೆ, ಇಫ್ ಯು ಮಲ್ಟಿಪ್ಲೈ ದಿಸ್ ಎಷ್ಟಾಗ್ತಾನೆ ರೀ 2 to the power of ಮೈನಸ್ 3x ಪ್ಲಸ್ ಏನಾಗ್ತಾನೆ ರೀ 9. ಓಕೆ, ಎಕ್ಸಾಂಪಲ್ ಇದೆಲ್ಲ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬಾರ್ದು, ಲಾಜಿಕ್ ವಿಚಾರ ಮಾಡ್ರಿ. ಯಾರು ಪ್ಲಸ್ ಅದಾರ ಅವ ಮೈನಸ್ ಆಗ್ತಾನೆ, ಯಾರು ಮೈನಸ್ ಅದಾನ ಅವ ಪ್ಲಸ್ ಅಲ್ಲಿ ಕನ್ವರ್ಟ್ ಆಗ್ತಾನೆ. ಓಕೆ, ನಾವು 2 to the power of x is equals to 2 to the power of ಪ್ಲಸ್ 3x ಅದಾನ ಅವ ಮೈನಸ್ 3x ಆಗ್ತಾನೆ, ಮೈನಸ್ 3x. ಓಕೆ, ಮೈನಸ್ 9 ಇದ್ದವ ಪ್ಲಸ್ 9 ಆಗ್ತಾನೆ, ಪ್ಲಸ್ 9 ಅಂತ ಬರಿತೀವಿ. ಕ್ಲಿಯರ್ ರೀ? ಓಕೆ, ನಾವು ಇಫ್ ಐ ಗೋ ವಿತ್ ದ ಫೋರ್ತ್ ರೂಲ್, ನಾವು ಬೇಸಸ್ ಆರ್ ಸೇಮ್, ಪವರ್ಸ್ ಈಕ್ವಲ್ ಆಗ್ತಾವ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗತ್ತೆ ರೀ ಮೈನಸ್ 3x ಪ್ಲಸ್ ಏನಾಗ್ತಾನೆ 9 ಆಗ್ತಾನೆ. ಎಕ್ಸ್ ಒಂದ್ ಕಡೆ ಕರ್ಕೊಂಡು ಹೋಗೋಣ, ಮೈನಸ್ 3x ಆ ಕಡೆ ಹೋದ್ರೆ ಪ್ಲಸ್ ಆಗ್ತಾನೆ. ಸೊ ಈ ಕಡೆ ಬಂದು ಎಕ್ಸ್ ಅದಾನ ಪ್ಲಸ್ 3x ಇಸ್ ಈಕ್ವಲ್ಸ್ ಟು ಎಷ್ಟಾಗ್ತಾನೆ ಇವ 9 ಆಗ್ತಾನೆ. ಸೊ 3x ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟಾಗ್ತಾನೆ 4x. 4x ಇಸ್ ಈಕ್ವಲ್ಸ್ ಟು ಎಷ್ಟು ಅದಾನ ಇವ 9 ಅದಾನ. ಓಕೆ, 4x ಇಸ್ ಈಕ್ವಲ್ಸ್ ಟು 9 ಅದಾನ. x ಇಸ್ ಈಕ್ವಲ್ಸ್ ಟು ಏನಾಗ್ತಾನೆ ಇವ 9 ಡಿವೈಡೆಡ್ ಬೈ ಏನಾಗ್ತಾನೆ ರೀ 4. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಅಂದ್ರೆ, ಸೊ ಮೈ ಆನ್ಸರ್ ವಾಸ್ 9/4 ಹಿಯರ್. ಗಾಟ್ ಇಟ್ ಎವ್ರಿವನ್? 9/4.
4 ಅಂತ ಬರುತ್ತೆ. ಕ್ಲಿಯರಾ? ಶಲ್ ವಿ ಮೂವ್ ನೌ? ಕಮ್. ಸೊ ಲೈಕ್ ಮಾಡ್ತಾ ಹೋಗ್ರಿ. ಓಕೆ, ನಾ ಕಮ್ ಟು ದಿಸ್ ವಾಸ್ ದ ಸೆಕೆಂಡ್ ಕ್ವಶನ್. ಎರಡು ಸೇಮ್ ಅದಾವ್ರಿ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 4 ನ 1/16 is equal to the power of -5/4. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ್ಯಾಟ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ಇದರದ್ದು ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾನೆ. ನೆನಪಿಟ್ಕೋರಿ, ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂದರೆ ಎಕ್ಸ್ ಟು ದ ಪವರ್ ಆಫ್ 1 ಅದಾನ್ರಿ. ಎಕ್ಸ್ ಟು ದ ಪವರ್ ಆಫ್ 1 ಅದಾನ. ಈಗ ಬೇಸ್ನಾಗ ಬಂದರೆ, ಸೊ ಕೆನ್ ಐ ಟೆಲ್ ದಟ್ ಎಕ್ಸ್ ಟು ದ ಪವರ್ ಆಫ್ -1 ಅಂತ ಬರೀಬಹುದು. ನಾನು -1 ಅಂತ ಬರೀಬಹುದು. ಓಕೆ, ಬಿಕಾಸ್ ಮ್ಯಾಲಿಂದ ತೆಳಗೆ ಬರಾಕತ್ತಾನ್ರಿ. ಓಕೆ, ಡನ್. ಈಗ ಎಕ್ಸ್ ಟು ದ ಪವರ್ ಆಫ್ -2 ಅಂತ ಅದಾನಂದ್ರೆ, ಸೊ ಕೆನ್ ಐ ರೈಟ್ ಇಟ್ ಆಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ ಏನಾಗ್ತಾನೆ, ಇವ +2 ಆಗ್ತಾನೆ. ಪ್ಲಸ್ ಇದ್ದವ ಮೈನಸ್ ಆಗ್ತಾನೆ, ಮೈನಸ್ ಇದ್ದವ ಪ್ಲಸ್ ಆಗ್ತಾನೆ. ಈ ಲಾಜಿಕ್ ಎಲ್ಲರಿಗೂ ಗೊತ್ತಿದೆ. ಈಗ ನಾನು ಸ್ವಲ್ಪ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಅಬ್ಸರ್ವೇಷನ್ ಮಾಡಿ. ಈಗ ನೋಡ್ರಿ, ಎಕ್ಸ್ ಡಿವೈಡೆಡ್ ಬೈ, ಓಕೆ, ಎಕ್ಸ್ ಡಿವೈಡೆಡ್ ಬೈ ವೈ ಅಂತಿದೆ. ಓಕೆ, ಇವ ಪವರ್ ಆಫ್ 1 ಪವರ್ ಆಫ್ 1 ಇದ್ದಾನೆ. ಎಕ್ಸಿಗೆ ತಳಕ್ಕೆ ಕರ್ಕೊಂಡು ಬರೋಣ, ವಾಯ್ಗೆ ನಾನು ಮ್ಯಾಲೆ ಕರ್ಕೊಂಡು ಹೋಗ್ತೀನಿ. ನಾ ಎಕ್ಸ್ ತಳಗೆ ಬಂದರೆ ಅವ ಪ್ಲಸ್ ಇದ್ದವ ಎಕ್ಸ್ ಟು ದ ಪವರ್ ಆಫ್ -1. ಇವ ವಾಯ್ ಇದ್ದಿದ್ದು ವಾಯ್ ಟು ದ ಪವರ್ ಆಫ್ ಏನಾಗ್ತಾನೆ ರೀ, -1 ಆಗ್ತಾನೆ. ಕರೆಕ್ಟ್ ಅಲ್ವಾ? ಆ -1ಗೆ ನಾ ಹೊರಗೆ ಕರ್ಕೊಂಡು ಹೋದರೆ, ಫಾರ್ ಎಕ್ಸಾಂಪಲ್ ಈ ರೂಲ್ ನಾನು ನೋಡಿದ್ವಿ. ಓಕೆ, ಈ ರೂಲ್ ಪ್ರಕಾರ ಏನಿತ್ತು, a/b ಟು ದ ಪವರ್ ಆಫ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ a ಟು ದ ಪವರ್ ಆಫ್ ಎಕ್ಸ್, b ಟು ದ ಪವರ್ ಆಫ್ ಎಕ್ಸ್. ಅದೇ ಪ್ರಕಾರ a to the power of x and b to the power of x can be written as a/b to the power of x ಬರೀಬಹುದು ಆಬ್ವಿಯಸ್ಲಿ. ಅದೇ ಪ್ರಕಾರ ಆ ರೂಲ್ನ ಇಲ್ಲಿ ಅಪ್ಲೈ ಮಾಡಕ್ಕೆ ಹೋದರೆ ಇಲ್ಲಿ ಏನು ಮಾಡ್ತೀವಿ ನಾವು, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ y ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ ಏನಿದೆ, ಇದು -1 ಇದೆ. ಕರೆಕ್ಟ್ ಅಲ್ವಾ? ಸೊ ಕೆನ್ ಐ ರೈಟ್ ದಟ್ ಎಕ್ಸ್ ಬೈ ವೈ ಟು ದ ಪವರ್ ಆಫ್ 1 ಇದ್ದಿದ್ದು ನಾ ಒಳಗಿದ್ದಿದ್ದು ನಂಬರ್ಸಿಗೆ ಉಲ್ಟಾ ಮಾಡಿದರೆ, ಉಲ್ಟಾ ಆದರೆ ರೆಸಿಪ್ರೋಕಲ್ ಆದರೆ, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ y ಬೈ ಎಕ್ಸ್ ಟು ದ ಪವರ್ ಆಫ್ ವಾಟ್ ರೀ, -1. ಅಂದರೆ ನಾ ಹೇಳೋದೇನೆಂದರೆ, ಎನಿ ಪರ್ಸನ್ ಕಮಿಂಗ್ ಫ್ರಮ್ ದ ನ್ಯೂಮರೇಟರ್ ಟು ಡಿನಾಮಿನೇಟರ್, ಡಿನಾಮಿನೇಟರ್ ಟು ನ್ಯೂಮರೇಟರ್ ಸೈನ್ ಚೇಂಜ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡೀವಿ. ಈಗ ಹೊಸ ಕಾನ್ಸೆಪ್ಟ್ ನಾವು ಏನು ಅರ್ಥ ಮಾಡಾಕತ್ತೀವಿ ಅಂದರೆ, ಒಳಗಿನ ನಂಬರ್ ಉಲ್ಟಾ ಆದರೆ ಪವರ್ ಸೈನ್ ಚೇಂಜ್ ಆಗಿಬಿಡ್ತೈತಿ. ಪ್ಲಸ್ ಇದ್ದವ ಮೈನಸ್ ಆಗ್ತಾನೆ, ಮೈನಸ್ ಇದ್ದವ ಪ್ಲಸ್ ಆಗ್ತಾನೆ. ಇನ್ನೊಂದು ಸ್ವಲ್ಪ ನೋಡೋಣ ಸರ್. ಸಪೋಸ್ ನನ್ನ ಕಡೆ ಇಂಥ ಕಾನ್ಸೆಪ್ಟ್ ಇದೆ, ಏನಂತ, ಎಕ್ಸ್ ಡಿವೈಡೆಡ್ ಬೈ ವೈ, ಎಕ್ಸ್ ಬೈ ವೈ, ಎಕ್ಸ್ ಬೈ ವೈ ಟು ದ ಪವರ್ ಆಫ್ -3 ಅಂತಿದೆ. -3 ಇದೆ. ಈಗ ನಾನು ಹಿಂಗೆ ಬರಿಬಹುದಾ, y ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಆಫ್ +3 ಅಂತ ಬರಿಬಹುದಲ್ಲ? ಎಸ್, ಬಿಕಾಸ್ ಬೋತ್ ಆರ್ ಈಕ್ವಲ್ ಹಿಯರ್. ಎರಡು ಏನಾಗ್ಬಿಡ್ತಾವ್ರಿ, ಈಕ್ವಲ್ ಆಗ್ಬಿಡ್ತಾವ. ಐ ಥಿಂಕ್ ಎವ್ರಿ ಒನ್ ಇಸ್ ಗೆಟಿಂಗ್ ಮೈ ಪಾಯಿಂಟ್ ಹಿಯರ್. ಓಕೆ, ನಾ ಸಪೋಸ್ ನನ್ನ ಕಡೆ ಹಿಂಗಿದೆ, ಇಫ್ ಐ ರೈಟ್ ದಟ್ ಎಕ್ಸ್ ಬೈ ವೈ ಟು ದ ಪವರ್ ಆಫ್ -16 ಅಂತಿದೆ, -16 ಅಂತಿದೆ. ಎಸ್, ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಬೈ ವೈ ಅಥವಾ ವೈ ಬೈ ಎಕ್ಸ್ ಟು ದ ಪವರ್ ಆಫ್, ಈಗ ಒಳಗಿಂದ ಉಲ್ಟಾ ಆತಿದ್ದು, ಉಲ್ಟಾ ಆದ್ಕೊಳ್ಳೆ ಪವರ್ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇದ್ದವ ಮೈನಸ್, ಮೈನಸ್ ಇದ್ದವ ಪ್ಲಸ್, +16 ಆಗ್ತೈತಿ. ಕ್ಲಿಯರಾ? ಇನ್ನೊಂದು ನೋಡೋಣ. ನಾ ಸಪೋಸ್ ಇಫ್ ಐ ಆಸ್ಕ್ ಯು, ಇಲ್ಲಿ -16 ಇರೋ ಬದಲಿ -a+b ಅಂತ ಇದ್ದಿದ್ದಿದ್ರೆ, ನಾ ಇದು ಉಲ್ಟಾ ಮಾಡಿದ್ದಿದ್ದಿದ್ರೆ ಮೈನಸ್ ಇದ್ದವ ಪ್ಲಸ್, ಪ್ಲಸ್ ಇದ್ದವ ಮೈನಸ್ ಆಗ್ತಾನೆ. ದಿಸ್ ವಿಲ್ ಬಿ +a -b ಅಂತ ನಾ ಬರಿಬಹುದು. ಬೋತ್ ಆರ್ ಈಕ್ವಲ್ ಹಿಯರ್ ಬಿಕಾಸ್ ಅದು ಉಲ್ಟಾ ಆಗ್ತಾ ಇದೆ. ಓಕೆ, ನಾವು ಈಗ ಥರ್ಡ್ ಕ್ವಶನ್ ರಿಪಿಟೇಷನ್ ಇತ್ತಲ್ಲ, ಇದಕ್ಕೆ ಇನ್ನೊಂದು ಕ್ವಶನ್ ಆ್ಯಡ್ ಮಾಡಿಬಿಡೋಣ. ಸಪೋಸ್ ಇಫ್ ಐ ಟೆಲ್ ಯು ದಟ್ a ಡಿವೈಡೆಡ್ ಬೈ b ಟು ದ ಪವರ್ ಆಫ್ 6x is equals to b divided by c, okay, minus x plus 14, b divided by minus x plus 14, find x ಅಂತ ಕ್ವಶನ್ ಕೇಳ್ಬಿಡ್ತಾನೆ. ಫೈಂಡ್ x ಅಂತ ಕೇಳ್ಬಿಡ್ತಾನೆ. ಈಗ ಅಬ್ಸರ್ವೇಷನ್ ಮಾಡಿ, ಏನು ಅಬ್ಸರ್ವೇಷನ್ ಮಾಡೋಣ, ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡೋದಿದೆ. ಎಲ್ಲಿ ಕುಂತಿದ್ದಾನೆ, ಪವರಲ್ಲಿ ಕುಂತಿದ್ದಾನೆ. ವೆನ್ ಈ ಸಿಟಿಂಗ್ ಇನ್ ದ ಪವರ್, ಬೇಸ್ ಸೇಮ್ ಆಗಬೇಕು. ಕರೆಕ್ಟ್ ಅಲ್ವಾ? ಇಲ್ಲಿ ಬೇಸ್ ಇದೆ a/b, ಇಲ್ಲಿ ಬೇಸ್ ಇದೆ b/a. ಬೇಸ್ ಸೇಮ್ ಮಾಡ್ಕೋಬಹುದಾ? ಎಸ್ ಸರ್. ಹೌ? ವೆನ್ ಐ ಚೇಂಜ್ ದ ಇಂಟರ್ನಲ್ ಪಾರ್ಟ್ ಇನ್ ದ ರಿವರ್ಸ್ ಫ್ಯಾಷನ್,
ಪವರ್ ಸೈನ್ ಚೇಂಜ್ ಆಗಿಬಿಡ್ತೈತಿ. ಓಕೆ, ನಾ ಹಿಂಗೆ ಬರಿಬಹುದಾ, a/b ಟು ದ ಪವರ್ ಆಫ್ ಎಷ್ಟು ಅಂತ ಹೇಳಿದಾನವ, 6 ಟು ದ ಪವರ್ ಆಫ್ x. ಸೊ ಈಗ ಇದು ನಾನು ಉಲ್ಟಾ ಮಾಡಿದರೆ a/b ಮಾಡಿದರೆ ಪವರ್ ಸೈನ್ ಚೇಂಜ್ ಆಗಿಬಿಡ್ತೈತಿ. ಪವರ್ ಏನಾಗುತ್ತೆ ಈಗ, -x ಇದ್ದವ +x ಆಗ್ತಾನೆ. ಓಕೆ, +x ಮೈನಸ್ ಹೌ ಮಚ್ ಇಟ್ ಈಸ್ 14 ಆಗಿಬಿಡ್ತಾನೆ. ಕರೆಕ್ಟ್. ಈಗ ನೋಡ್ರಿ, ಬೇಸಿಸ್ ಆರ್ ಸೇಮ್. ವೆನ್ ದ ಬೇಸಿಸ್ ಆರ್ ಸೇಮ್, ಫೋರ್ತ್ ರೂಲ್ ಅಪ್ಲೈ ಮಾಡ್ತೀವಿ. ಪವರ್ಸ್ ವಿಲ್ ಬಿ ಈಕ್ವಲ್, ಏನಾಗುತ್ತೆ, 6x ಇಸ್ ಈಕ್ವಲ್ಸ್ ಟು x ಮೈನಸ್ ಹೌ ಮಚ್ ಇಟ್ ಈಸ್ 14 ಅಂತ ಬರಿತೀವಿ ನಾವು. ಈ ಎಕ್ಸಿಗೆ ಈ ಕಡೆ ಕರ್ಕೊಂಡು ಬಂದರೆ 6x ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು -14 ಅಂತಿದ್ದಾನೆ. 6x ಮೈನಸ್ ಎಕ್ಸ್ ಅಂದರೆ ಎಷ್ಟಾಯ್ತು, 5x. 5x ಇಸ್ ಈಕ್ವಲ್ಸ್ ಟು -14 ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಅಂದರೆ ಈ 5 ಆ ಕಡೆ ಹೋಗಿ -14/5 ಆಗಿಬಿಡ್ತೈತಿ. ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್ ದ ಪಾಯಿಂಟ್ ಹಿಯರ್. ಕ್ಲಿಯರ್ ಎವ್ರಿ ಒನ್? ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗತ್ತೆ ರೀ, -14/5 ಆಗಿಬಿಡ್ತೈತಿ. ಕ್ಲಿಯರಾ? ಬೇಸಿಸ್ ಆರ್ ಸೇಮ್, ಪವರ್ಸ್ ವಿಲ್ ಬಿ ಈಕ್ವಲ್. ಈ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಂಡೀವಿ. ನೆಕ್ಸ್ಟಿಗೆ ಮೂವ್ ಆಗೋಣ. ಈಗ ನಾನು ಈ ಕ್ವಶನಿಗೆ ಹೋಗಿದ್ರೆ, ಓಕೆ, 1/16 ಟು ದ ಪವರ್ ಆಫ್ -5/4 ಅಂತಿದೆ. ಇಂಟರ್ನಲ್ ಚೇಂಜ್ ಮಾಡೋಣ. ಚೇಂಜ್ ಮಾಡಿದ್ರೆ ಏನಾಗ್ತೈತಿ, ಸೊ 16/1, ಓಕೆ, 16/1 ಬರಿದ್ರೆ ಟು ದ ಪವರ್ ಏನಾಗ್ತಾನೆ, -5/4 ಇದ್ದಿದ್ದು +5/4 ಆಗ್ತಾನೆ. ಓಕೆ, ನೆನಪಿಟ್ಕೋರಿ, ಇಂಟರ್ನಲ್ ಅಷ್ಟ ಉಲ್ಟಾ ಆಗ್ತೈತಿ, ಪವರ್ ಉಲ್ಟಾ ಆಗಂಗಿಲ್ಲ. ಪವರ್ ಸೈನ್ ಚೇಂಜ್ ಆಗ್ತೈತಿ. ಪ್ಲಸ್ ಇದ್ದವ ಮೈನಸ್, ಮೈನಸ್ ಇದ್ದವ ಪ್ಲಸ್. ಸೊ ದಿಸ್ ಈಸ್ ಈಕ್ವಲ್ಸ್ ಟು ಹೌ ಮಚ್ ಇಟ್ ಈಸ್, 16 ಟು ದ ಪವರ್ ಆಫ್ ಹೌ ಮಚ್ ಇಟ್ ಈಸ್ 5/4 ನ. ಈಗ ಆಪ್ಷನ್ ಅಲ್ಲಿ ಹಿಂಗಿರಂಗಿಲ್ಲ, ಇಷ್ಟು ಈಸಿ ಕೊಡಂಗಿಲ್ಲವ. ಸೊ 16 ಈಸ್ ಅ ರಿಲೇಟಿವ್ ಆಫ್ 2, ಅಂದ್ರೆ 2 ಅಲ್ಲಿ ಕನ್ವರ್ಟ್ ಮಾಡಿ ಆನ್ಸರ್ ಅಲ್ಲಿ ಆಪ್ಷನ್ ಅಲ್ಲಿ ಆನ್ಸರ್ ಕೊಟ್ಟಿರ್ತಾನೆ. ಈಗ ನಾ 16 ಬರಿಬೇಕಂದ್ರೆ 2 2s are 4, 4 2s are 8, 8 2s are 16, ಅಂದ್ರೆ 2 to the power of 4 ಅವ. ಕರೆಕ್ಟ್ ಅಲ್ವಾ? 16 ಕ್ಯಾನ್ ಬಿ ರಿಟನ್ ಆಸ್ 2 to the power of 4 whole to the power of how much ರೀ, 5/4 ಅಂತಿದೆ. ಥರ್ಡ್ ರೂಲ್ ಅಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತಾನೆ, 2 to the power of 4 into 5 ಏನಾಗ್ತಾನೆ, ಇವ 4 ಆಗ್ತಾನೆ. ಈ 4 ಏನಾಗತ್ತೈತಿ, ಕ್ಯಾನ್ಸಲ್ ಆಗುತ್ತೆ. ವಾಟ್ ಈಸ್ ಲೆಫ್ಟ್ ಹಿಯರ್, 2 to the power of how much here, 5 is left here. Okay, 2 to the power of 5 ಏನ್ರಿ, 2 2s are 4, 4 2s are 8, 8 2s are 16, 16 2s are 32. So the answer for this question will be equals to how much here, 32. Clear? I think everyone understood the concept. Okay, ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಬೇಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಹೋಲ್ ಕಾನ್ಸೆಪ್ಟ್. ಕಮ್ ಆನ್ ದ ನೆಕ್ಸ್ಟ್. ಈಗ 9 to the power of x ಅಂತಿದ್ದಾನೆ. ಕರೆಕ್ಟ್ ಅಲ್ವಾ? ಈಗ ಪವರ್ನಾಗ ಎಕ್ಸ್ ಕುಂತಿದ್ದಾನೆ. ಕರೆಕ್ಟ್ ಅಲ್ಲ? ಈಗ ಪವರ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಬೇಸ್ ವ್ಯಾಲ್ಯೂ ಸೇಮ್ ಆಗ್ಬೇಕಂತ ನಾನು ಕಲಿಸಿದ್ದೀನಿ. ಕರೆಕ್ಟ್ ಅಲ್ವಾ? ಇಲ್ಲಿ ಬೇಸ್ನಾಗ ಕುಂತಿದ್ದು 9 ರೀ. ಈಗ 9 ಏನದಾನಲ್ಲ, ಈಗ ಬೇಸ್ನಾಗ ಇಲ್ಲಿ 9 ಅದಾನಂದ್ರೆ ಇಲ್ಲಿ 9 ನಿಮ್ಗೆ ಕಾಣ್ತಾ ಇಲ್ಲ. 3 ಅದಾನ, 27 ಅದಾನ, 81 ಅದಾನ. ಕರೆಕ್ಟ್ ಅಲ್ವಾ? ಸೊ 27 ನಾನು ಕನ್ವರ್ಟ್ ಮಾಡಿ ಹೆಂಗಾರ 9ಗೆ ಕನ್ವರ್ಟ್ ಮಾಡಬಹುದು, ಬಟ್ ಅದು ಲೆಂದಿ ಕಾನ್ಸೆಪ್ಟ್ ಆಗುತ್ತೆ. ನಾನು ಏನು ಮಾಡಬಹುದು, ಇಲ್ಲಿ ಬೇಸ್ ಏನಿದೆಯಲ್ಲ 3, ಐ ಕ್ಯಾನ್ ಕನ್ವರ್ಟ್ 9 into 3. Yes everyone? So 9 is nothing but 3 square. Everyone, 3 square. So ಈ ಏನು 9 to the power of x ಇದೆ ಅಲ್ಲ, ನಾ ಹಿಂಗೆ ಬರಿಬೋದಾ, 9 to the power of x ಅಂದ್ರೆ ಇವ 3 to the power of 2 whole to the power of x ಅಲ್ವಾ? ಥರ್ಡ್ ರೂಲ್ ಅಗೇನ್, ಇಫ್ ಯು ಸಿ ಹಿಯರ್, ದಿಸ್ ಇಸ್ ಈಕ್ವಲ್ಸ್ ಟು 3 to the power of ಎಷ್ಟು ಆಗ್ತಾನ್ರಿ, 2x ಆಗ್ಬಿಡ್ತಾನೆ. ಅಂದ್ರೆ ಇಂಡೈರೆಕ್ಟ್ಲಿ ನಿಮ್ಗೆ ಇದು ಕ್ವಶನ್ ಕಾಂಪ್ಲಿಕೇಶನ್ ಮಾಡ್ಲಿಕ್ಕೆ ಏನು ಕೊಟ್ಟಾನಲ್ಲ, ದಿಸ್ ಕ್ಯಾನ್ ಬಿ ರಿಟನ್ ಆಸ್ 3 to the power of how much it is, 2x. ಎವ್ರಿವನ್? ಸೊ ಈಗ ಬೇಸ್ ಇಲ್ಲಿ 3 ಐತಂದ್ರೆ ಇಲ್ಲಿ ಎಲ್ಲಾರು 3 ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬಿಡ್ತೀನಿ ನಾನು, ಈಸಿ ಆಗಿಬಿಡುತ್ತೆ. ಸರ್ ಅದು ಹೆಂಗೆ ಮಾಡ್ತೀರಿ? ಸೊ ಇಫ್ ಯು ಅಬ್ಸರ್ವ್ ಹಿಯರ್, 27 ಅಂತ ಕೊಟ್ಟಿದ್ದಾನೆ. 27 to the power of 7 ಅಂತ ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ವಾ? ಸಿ 27 ಅಂದರೆ 3 to the power of what ರೀ, 3 3 3s are 9, 9 3s are 27. Yes everyone? 3 to the power of 3 whole to the power of 7 ಅಂದರೆ ಇವ 3 to the power of 3 7s ಎಷ್ಟು ಆಗ್ತಾನೆ ರೀ, 21 ಆಗ್ತಾನೆ. ಎಸ್ ಸರ್, ನಮ್ಗೆ 27 ಗೊತ್ತದಾನ್ರಿ, 81 ನನ್ಗೆ ಗೊತ್ತಿಲ್ಲ. ಗೊತ್ತು ಮಾಡ್ಕೋಬಹುದು. ಹೆಂಗ್ರಿ? 81ಗೆ ನೀವು 3 ಇಂದ ಡಿವೈಡ್ ಮಾಡ್ತಾ ಹೋಗ್ರಿ. 3 how much are ರೀ, 3 2s are 6, 2 ಉಳಿತು, 3 7s are, okay, 3 how much are, 9s are, 3 how much are, 3s are. How many 3s are there? 1 2 3 4 are there. So 81 to the power of 2 ಅಂತಿದೆ,
81ನ ಏನು ಬರಿಬೋದು, 3 ಟು ದ ಪವರ್ ಆಫ್ 4 ಬರಿತೀವಿ, 3 ಟು ದ ಪವರ್ ಆಫ್ 4 ಬರಿತೀವಿ, 3 ಟು ದ ಪವರ್ ಆಫ್ 4 ಬರಿತೀವಿ, ಹೋಲ್ ಟು ದ ಪವರ್ ಆಫ್ 2 ಬರಿತೀವಿ. ಕರೆಕ್ಟ್ ಅಲ್ವಾ? 3 ಟು ದ ಪವರ್ ಆಫ್ 4 ಹೋಲ್ ಟು ದ ಪವರ್ ಆಫ್ 2 ಬರಿತೀವಿ. ಸೊ ವಿಚ್ ಇಸ್ ಈಕ್ವಲ್ಸ್ ಟು 3 ಟು ದ ಪವರ್ ಆಫ್ 4 ಟು ಝ ಏನಾಗಿರ್ತೈತಿ, 8 ಆಗಿರ್ತೈತಿ. ಎಸ್ ಎವ್ರಿ ಒನ್. ನಾ ಈಗ ಅದು ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಟು ದ ಪವರ್ ಆಫ್ 4 ಎವ್ರಿ ಒನ್, 3 ಟು ದ ಪವರ್ ಆಫ್ 4 ಇಂಟು ಈ ವ್ಯಾಲ್ಯೂ ಏನು ಬರಿತೀವಿ, 3 ಟು ದ ಪವರ್ ಆಫ್ 21 ಹೋಲ್ ಡಿವೈಡೆಡ್ ಬೈ 3 ಟು ದ ಪವರ್ ಆಫ್ 8. ಫಸ್ಟ್ ಇದು ವ್ಯಾಲ್ಯೂ ಸಾಲ್ವ್ ಮಾಡ್ಕೊಂಡು ಬೇಸಸ್ ಆರ್ ಸೇಮ್. ಫಸ್ಟ್ ರೂಲ್ ಅಪ್ಲೈ ಮಾಡ್ತೀವಿ. 3 ಟು ದ ಪವರ್ ಆಫ್ 25 ಹೋಲ್ ಡಿವೈಡೆಡ್ ಬೈ 3 ಟು ದ ಪವರ್ ಆಫ್ ಹೌ ಮಚ್ ಇಟ್ ಈಸ್ 8. ಇವ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ಗೆ ಹೋದ್ರೆ ಸೊ 3 ಟು ದ ಪವರ್ ಆಫ್ 25 ಇಂಟು 3 ಟು ದ ಪವರ್ ಆಫ್ -8 ಆಗ್ತಾನೆ. ಬೇಸಸ್ ಆರ್ ಸೇಮ್, powers will be added or subtracted. 3 to the power of 25 minus 8 ಅಂದ್ರೆ this is equals to 3 to the power of how much ರೀ, 17 ಅಂತ ಬಂತು. ಕರೆಕ್ಟ್ ಅಲ್ವಾ? ಅಂದ್ರೆ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅಲ್ಲ ಅದು 3 ಟು ದ ಪವರ್ ಆಫ್ 17 ಬಂತು. ರೇಸ್ ಮಾಡೋಣ ಇದು. ಓಕೆ, ಸೊ 3 ಟು ದ ಪವರ್ ಆಫ್ 17 ಇಲ್ಲಿದೆ, 3 ಟು ದ ಪವರ್ ಆಫ್ 17 ಇಲ್ಲಿದೆ, 3 ಟು ದ ಪವರ್ ಆಫ್ 17 ಇಲ್ಲಿದೆ. ಅಲ್ಲಿ ಏನಿದೆ, 3 ಟು ದ ಪವರ್ ಆಫ್ ಏನಿದೆ, 2x ಇದೆ. ನಮ್ಗೆ ರೂಲ್ ಗೊತ್ತಿದೆ, ಫೋರ್ತ್ ರೂಲ್, ಬೇಸಸ್ ಆರ್ ಸೇಮ್, ಪವರ್ಸ್ ವಿಲ್ ಬಿ ಈಕ್ವಲ್. ಅಂದರೆ ನಾ ಹಿಂಗೆ ಬರೀಬೋದಾ, 2x ಇಸ್ ಈಕ್ವಲ್ಸ್ ಟು ಎಸ್ ರೀ, 17 ರೀ. 2x ಇಸ್ ಈಕ್ವಲ್ಸ್ ಟು 17 ಅಂದರೆ x ಇಸ್ ಈಕ್ವಲ್ಸ್ ಟು ಏನು ಬರ್ತೈತಿ, 17 ಡಿವೈಡೆಡ್ ಬೈ ಏನು ಬರ್ತೈತಿ, 2 ಬರ್ತೈತಿ. ಸೊ ಮೈ ಆನ್ಸರ್ ವಿಲ್ ಬಿ 17/2. ಗಾಟ್ ಇಟ್? ಓಕೆ, ಫಿಫ್ತ್ ಕ್ವಶನ್ ಕ್ಲಿಯರ್ ಆತ್ರಿ ಎಲ್ಲರಿಗೆ? ಕಾನ್ಸೆಪ್ಟ್ ಕ್ಲಿಯರಾ? ಓಕೆ ಡನ್. ಕಮಾನ್ ಲೈಕ್ ಮಾಡ್ತಾ ಹೋಗ್ರಿ. ಕಮಾನ್ ಕ್ವಶನ್ ನಂಬರ್ 6 ನಾ ದ ಸೇಮ್ ರೂಲ್. ನಾವು ಫಿಫ್ತ್ನಾಗ ಏನು ಕಲ್ತೀವಿ, ಫೋರ್ತ್ನಾಗ ಏನು ಕಲ್ತೀವಲ್ಲ ಅದೇ ನಾ ಲಿಂಕ್ ಮಾಡ್ತಾ ಕಲಿಸ್ತಾ ಇದ್ದೀನಿ. ಈಗ ಬೇಸ್ ಟು ದ ಪವರ್ ಆಫ್ 2x ಇದೆ, ಬೇಸ್ನಾಗ 2 ಇದೆ, ಇಲ್ಲಿನೂ 2 ಬರಬಹುದು. 64 ಎಲ್ಲರಿಗೂ ಗೊತ್ತಿದೆ. ಇನ್ನೊಂದ್ಸಲ ನೋಡೋಣ. 64 2 ಇಂದ ಡಿವೈಡ್ ಮಾಡೋಣ. 2 32 ಝಾ, 2 ಹೊಮಸ್ ಝಾ, 16 ಝಾ, 2 8 ಝಾ, 2 4 ಝಾ, 2 2 ಝಾ, 1 2 3 4 5 6 ಅಂದರೆ 64 ಇಸ್ ನಥಿಂಗ್ ಬಟ್ 2 ಟು ದ ಪವರ್ ಆಫ್ 6. ಎಸ್ ಎವ್ರಿ ಒನ್. ಈಗ ನಾ ಹಿಂಗೆ ಬರೆಯೋಣ. ಸೊ ಏನು ಕೊಟ್ಟಿದ್ದಾನೆ, 64 ಟು ದ ಪವರ್ ಆಫ್ ಹೌ ಮಚ್ ಇಟ್ ಈಸ್, 28. ಓಕೆ, ಸೊ ಎಷ್ಟಿತ್ತು, 2 ಟು ದ ಪವರ್ ಆಫ್ 6 ಇತ್ತು. ಸೊ 2 ಟು ದ ಪವರ್ ಆಫ್ 6 ಹೋಲ್ ಟು ದ ಪವರ್ ಆಫ್ ಹೌ ಮಚ್ ಇಟ್ ಈಸ್, 28. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2 ಟು ದ ಪವರ್ ಆಫ್ 6 ಇಂಟು ಹೌ ಮಚ್ ಇಟ್ ಈಸ್, 28. ಈಗ ಮಲ್ಟಿಪ್ಲೈ ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ದು, ದೊಡ್ಡ ನಂಬರ್ ಇದೆ. ಓಕೆ ಡನ್. ಈಗ ಅಬ್ಸರ್ವೇಷನ್ ಮಾಡಿ. 2 ಟು ದ ಪವರ್ ಆಫ್ 2x ಇಸ್ ಈಕ್ವಲ್ಸ್ ಟು 2 ಟು ದ ಪವರ್ ಆಫ್ 6 ಇಂಟು ಹೌ ಮಚ್ ಇಟ್ ಈಸ್, 28 ಅಂತ ಇದಾನ್ರಿ. ಕರೆಕ್ಟ್ ಅಲ್ವಾ? ಈಗ ಬೇಸಿಸ್ ಆರ್ ಸೇಮ್, ಪವರ್ಸ್ ಈಕ್ವಲ್ ಆಗ್ತಾವ. ಹೆಂಗೆ ಬರಿತೀವಿ, 2x ಇಸ್ ಈಕ್ವಲ್ಸ್ ಟು 6 ಇಂಟು 28. ಈ 2 ಆ ಕಡೆ ಹೋಗ್ತಾನೆ. x ಇಸ್ ಈಕ್ವಲ್ಸ್ ಟು 6 ಇಂಟು 28 ಡಿವೈಡೆಡ್ ಬೈ ಹೌ ಮಚ್ ಇಟ್ ಈಸ್, 2. 2 1s are, 2 ಹೊಮಸ್ ಝಾ, 3s are. ಮಲ್ಟಿಪ್ಲೈ ಮಾಡ್ರಿ. 3 8s are 24. 2 ಕ್ಯಾರಿ, 3 2s are 6 7 8. ಸೊ x is equals to ಎಷ್ಟು ಬಂತು, 3 84 ಬಂತು. ಗಾಟ್ ಇಟ್ ಎವ್ರಿ ಒನ್? x is equals to 24. ಸಿ ಫೋರ್ತ್ ಫಿಫ್ತ್ನಾಗ ಏನು ಕಲ್ತೀವಲ್ಲ ಅದೇ ಕಾನ್ಸೆಪ್ಟ್ ನಾವು ಯೂಸ್ ಮಾಡಕತ್ತೀವಿ. ಕರೆಕ್ಟ್ ಅಲ್ವಾ? ಓಕೆ ಕಮಾನ್ ನಾವು ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಸೇಮ್ ಕಾನ್ಸೆಪ್ಟ್ ರೀ, 7th ಕ್ವಶನ್. ಓಕೆ, ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಹೆಂಗೆ ಚೇಂಜ್ ಇದೆ ಅರ್ಥ ಮಾಡ್ಕೊಂಡು. ನಾ ಏನು ಚೇಂಜ್ ಇದೆ ಅರ್ಥ ಮಾಡ್ಕೊಂಡು. ಈಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಬೇಸ್ನಾಗ ಕುಂತಾನ 2, ಬಟ್ ಅಲ್ಲಿ 2 ಜೊತೆ ಇಲ್ಲಿ 3ನೂ ಅದಾನ. 3 ಹೋಗಿಲ್ಲ ಅಂದರೆ ಸಾಲ್ವ್ ಮಾಡೋಕೆ ಕಠಿಣವಾಗ್ತೈತಿ. ಕರೆಕ್ಟ್ ಅಲ್ವಾ? ನಮ್ಗೆ ಈ ರೂಲ್ ಗೊತ್ತಿದೆ ಅಲ್ಲ, a ಇಂಟು ಬಿ ಟು ದ ಪವರ್ ಆಫ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ a ಟು ದ ಪವರ್ ಆಫ್ ಎಕ್ಸ್ ಇಂಟು ಬಿ ಟು ದ ಪವರ್ ಆಫ್ ಎಕ್ಸ್ ಅಂತ ಬರಿತೀವಿ ನಾವು. ಕರೆಕ್ಟ್ ಅಲ್ಲ? ಅದೇ ರೂಲ್ ನಾವು ಅಪ್ಲೈ ಮಾಡ್ತೀವಿ. ಸರ್ ಹೆಂಗಂತ, ಈಗ ಇಲ್ಲಿ 6 ಅದಾನಲ್ಲ, 6 ಈಸ್ ಅ ರಿಲೇಟಿವ್ ಆಫ್ 2, ಬಟ್ 2 ಟು ದ ಪವರ್ ಆಫ್ ಸಮಥಿಂಗ್ ಬರಂಗಿಲ್ಲ ನಾವು. 2 ಇಂಟು 3 ಮಾಡಿದರೆ 6 ಬರ್ತಾನೆ. ಕರೆಕ್ಟ್ ಅಲ್ವಾ? ಈಗ ನಾನು 6 ಟು ದ ಪವರ್ ಆಫ್ 4 ಏನಿದೆ ಅಲ್ಲ, ನಾ ಹಿಂಗೆ ಸ್ಪ್ಲಿಟ್ ಮಾಡ್ತೀನಿ. 2 ಇಂಟು 3 ಟು ದ ಪವರ್ ಆಫ್ 4 ಅಂತದಾನೆವ. ಕರೆಕ್ಟಾ? ಈಗ ನಾ ಈ ರೂಲ್ ಅಪ್ಲೈ ಮಾಡಿದರೆ ಇವ 2 ಟು ದ ಪವರ್ ಆಫ್ 4 ಇಂಟು 3 ಟು ದ ಪವರ್ ಆಫ್ 4 ಆಗ್ತಾನೆ. ಎಸ್ ಅವ್ರನ್ನು ಅಂದರೆ ಈ 6 ಟು ದ ಪವರ್ ಆಫ್ 4 ಜಗದಲ್ಲಿ ಇದು ಬರೀಬಹುದಾ ನಾನು? ಕರೆಕ್ಟ್ ಎವ್ರಿ ಒನ್? ಈಗ ಹೇಳ್ರಿ, 2 ಟು ದ ಪವರ್ ಆಫ್ 3
into 2 to the power of 4 into 3 to the power of 4 whole divided by 3 to the power of 4 is equals to 2 to the power of x ರೀ. ಈಗ ಅಬ್ಸರ್ವೇಷನ್ ಮಾಡ್ರಿ, ಇವರಿಬ್ರು ಕ್ಯಾನ್ಸಲ್ ಆಗ್ತಾರೆ. ಸರ್ ಕ್ಯಾನ್ಸಲ್ ಯಾಕೆ ಆಗ್ತಾರಂದ್ರೆ, ಇವ ಟಾಪಲ್ಲಿ ಹೋದರೆ 3 ಟು ದ ಪವರ್ ಆಫ್ 4 ಇಂಟು 3 ಟು ದ ಪವರ್ ಆಫ್ -4 ಅಂದರೆ ಫಸ್ಟ್ ರೂಲ್ನ ಅಪ್ಲೈ ಮಾಡಿದರೆ 3 ಟು ದ ಪವರ್ ಆಫ್ 4 -4 ಅಂದರೆ 3 ಟು ದ ಪವರ್ ಆಫ್ 0ನ. ಈಗ ನಾವು ಡಿಗ್ರಿ ಪಾಸ್ ಮಾಡಿವಿ ಅಂದರೆ 10th ಸ್ಟ್ಯಾಂಡರ್ಡ್ ಪಾಸ್ ಮಾಡಿವಿ ಅಂದರೆ ಎನಿಥಿಂಗ್ ಟು ದ ಪವರ್ ಆಫ್ 0 ಈಕ್ವಲ್ಸ್ ಟು 1 ಅಲ್ವಾ, ಕರೆಕ್ಟಾ? ಸೊ ದಟ್ ಈಸ್ ಅ ರೀಸನ್ ಇವ ಡೈರೆಕ್ಟ್ಲಿ ಇವರಿಬ್ರು ಏನಾಗ್ತಾರೆ, ಕ್ಯಾನ್ಸಲ್ ಆಗ್ತಾರೆ. ಕರೆಕ್ಟ್ ಅಲ್ವಾ? ಈಗ ನಾ ಕ್ಯಾನ್ಸಲ್ ಮಾಡಿದರೆ ಉಳಿತೇನು ನನ್ನ ಕಡೆ 2 ಟು ದ ಪವರ್ ಆಫ್ 3 2 ಟು ದ ಪವರ್ ಆಫ್ 4 ಅಂದರೆ ಬೇಸಿಸ್ ಆರ್ ಸೇಮ್ ಅಂದರೆ 2 ಪವರ್ ಆಫ್ ಎಷ್ಟಾಗುತ್ತೆ 7 ವಿಚ್ ಇಸ್ ಈಕ್ವಲ್ಸ್ ಟು 2 ಟು ದ ಪವರ್ ಆಫ್ ಎಕ್ಸ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಾಕತ್ತೇನೆಂದರೆ ಬೇಸಿಸ್ ಆರ್ ಸೇಮ್, ಪವರ್ಸ್ ಈಕ್ವಲ್ ಆಗ್ತಾವೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾತ್ರಿ 7 ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ಲಿಯರ್? ಮಜಾ ಬರಾಕತ್ತೈತಿ? ಓಕೆ, ಡನ್. ಪ್ಲೀಸ್ ನಾವು ಏನು ಯೂಟ್ಯೂಬ್ ಚಾನಲ್ ನಾವು ವಿಡಿಯೋಸ್ ಏನು ಅಪ್ಲೋಡ್ ಮಾಡ್ತೀವಲ್ಲ, ಪ್ಲೀಸ್ ಅದನ್ನು ನೋಡ್ತಾ ಹೋಗ್ರಿ. ಬೇಸ್ ಪರ್ಫೆಕ್ಟ್ ಆಗುತ್ತೆ, ಅದು ನಂದು ಗ್ಯಾರಂಟಿ. ಓಕೆ, ಶಾಬಾ ಸರ್ ಗ್ಯಾರಂಟಿ. ಸೊ ಬೇಸ್ ವಿಲ್ ಬಿ ಪರ್ಫೆಕ್ಟ್. ಓಕೆ, ಅನ್ನ ಡೈರೆಕ್ಟ್ ಮೆಥಡ್ ಕಲಿಸಿ ಒಂದೇ ಸ್ಟೆಪಲ್ಲಿ ಆನ್ಸರ್ ಬರ್ತದೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ರೀ. ಬೇಸ್ ಪರ್ಫೆಕ್ಟ್ ಮಾಡ್ಕೊರಿ. ಡೈರೆಕ್ಟ್ ಟ್ರಿಕ್ಸ್ನ ಬರ್ತಾ ಬರ್ತಾ ಕಲಿಸ್ತಾ ಹೋಗ್ತೀನಿ. ಯು ವಿಲ್ ಅಂಡರ್ಸ್ಟ್ಯಾಂಡ್. ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಬೇಸ್ ಯು ಕ್ಯಾನ್ ಸಾಲ್ವ್ ಎನಿ ಆಫ್ ದ ಕ್ವಶನ್. ಗಾಟ್ ಇಟ್? ನಾ ಕಮಿಂಗ್ ಟು ದ ಸೇಮ್ ಕ್ವಶನ್. ದ ಲಾಸ್ಟ್ ಕ್ವಶನ್ ಇದ್ದಂಗೆ ಇದೆ ರೀ. ಇಲ್ಲಿ ಬೇಸ್ನಲ್ಲಿ 5 ಇದೆ, ಎಕ್ಸ್ ಮ್ಯಾಲ್ ಕುಂತಾನೆ. ಪವರ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಂದ್ರೆ ಬೇಸ್ ಈಕ್ವಲ್ ಆಗಬೇಕು. ಬಟ್ ಇವ 10 ಕುಂತಾನ್ರಿ. 10 ಸಾಲ್ವ್ ಮಾಡಕ್ಕೆ ಬರತ್ತೆ ನಮ್ಗೆ. 10 ಹೆಂಗೆ ಸಾಲ್ವ್ ಮಾಡ್ತೀರಿ? 10 ಟು ದ ಪವರ್ ಆಫ್ 7 ಕ್ಯಾನ್ ಬಿ ರಿಟನ್ ಆಸ್ 2 ಇಂಟು 5 ಟು ದ ಪವರ್ ಆಫ್ ಹೌ ಮಚ್ ಹಿಯರ್ 7 ವಿಚ್ ಇಸ್ 2 ಟು ದ ಪವರ್ ಆಫ್ 7 ಇಂಟು 5 ಟು ದ ಪವರ್ ಆಫ್ 7 ಅಂತ ಬರಿತೀವಿ. ಕರೆಕ್ಟ್ ಅಲ್ಲ? ಓಕೆ, ಬರೆದು ಬಿಡೋಣ್ರಿ. 5 ಟು ದ ಪವರ್ ಆಫ್ 6 into 2 to the power of 7 into 5 to the power of 7 whole divided by 2 to the power of 7 is equals to 5 to the power of x ಅಂತಿದೆ. ಲಾಸ್ಟ್ ಕ್ವಶನ್ ಅಲ್ಲಿ ನೋಡಿವಿ, ಇದು ಎರಡು ಏನಾಗ್ತಾವ್ರಿ, ಕ್ಯಾನ್ಸಲ್ ಆಗ್ತಾವ. ಓಕೆ, ಬೇಸಿಸ್ ಆರ್ ಸೇಮ್. 5 to the power of 6 plus 7 is equals to 5 to the power of x ಅಂತಿದೆ. ಸೊ 5 to the power of 6 plus 7 ಅಂದರೆ 13 which is equals to 5 to the power of x ಅಂದರೆ x is equals to ಎಷ್ಟಾಗತ್ತೆ ರೀ, 13 ಅಂತ ಬರುತ್ತೆ. ಈಸಿ. ಗಾಟ್ ಇಟ್? ಓಕೆ, ಗೋ ದ ನೆಕ್ಸ್ಟ್ ಒನ್. ದ 9th ಕ್ವಶನ್. ಸರ್ ಇದು ಏನು? ಓಕೆ, ಇಲ್ಲಿ ಇಂಡೈಸಿಸ್ ಕಾನ್ಸೆಪ್ಟ್ ವರ್ಕ್ ಆಗ್ತೈತಿ. ಓಕೆ, ಬಿಫೋರ್ ಕಮಿಂಗ್ ಟು ದಿಸ್ ಇಲ್ಲಿ ಸರ್ಚ್ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ಇಲ್ಲಿ ಬಿಫೋರ್ ಕಮಿಂಗ್ ಟು ದಿಸ್ ವಿಲ್ ಗೋ ವಿತ್ ದಿಸ್ ನನ್ನ. ಓಕೆ, ನಾ ಕಮ್ ಆನ್. ಈಗ ಅಬ್ಸರ್ವೇಷನ್ ಮಾಡೋಣ್ರಿ. 2 ಟು ದ ಪವರ್ ಆಫ್ ಎಕ್ಸ್ ಇದೆ, ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಬೇಸ್ ವ್ಯಾಲ್ಯೂ ಏನದನ್ರಿ 2, ಬಟ್ ಇಲ್ಲಿ 7 ಕುಂತ. ಈಗ ಹಾಗೆ ಸುಮ್ಮನೆ 7 ಕೊಟ್ಟಿರಂಗಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಈಗ ಇಲ್ಲಿ ಅಬ್ಸರ್ವೇಷನ್ ಮಾಡಿದರೆ 2 ಟು ದ ಪವರ್ ಆಫ್ 3 ಅದಾನ್ರಿ. ಕರೆಕ್ಟ್ ಅಲ್ಲ? 2 ಟು ದ ಪವರ್ ಆಫ್ 3. ಸೊ 2 ಟು ದ ಪವರ್ ಆಫ್ 3 ಅಂದರೆ 2 ಇಂಟು ಕೆನ್ ಐ ಅಪ್ಲೈ ದಿಸ್ ಬೇಸಿಸ್ ಆರ್ ಸೇಮ್, ಪವರ್ಸ್ ಆ್ಯಡ್ ಆಗ್ತಾವ? ಇಲ್ಲ, ನಾ ಮೊದಲೇ ಹೇಳಿದ್ದೀನಿ. ಸೊ ಆ ರೂಲ್ ಯಾವಾಗ ಅಂದರೆ ಇಲ್ಲಿ ಇಂಟು ಇರಬೇಕು. ಇಂಟು ಇದ್ರೆ ಬೇಸಿಸ್ ಆರ್ ಸೇಮ್, ಪವರ್ಸ್ ಆ್ಯಡ್ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಪ್ಲಸ್ ಅದಾನ್ರಿ. ಕರೆಕ್ಟ್ ಅಲ್ವಾ? ಸೊ 2 ಟು ದ ಪವರ್ ಆಫ್ 3 ಅಂದರೆ ಐ ಕ್ಯಾನ್ ರೈಟ್ 2 3 ಟೈಮ್ಸ್ ರೀ, ಪ್ಲಸ್ 2 ಇಂಟು 2 ಇಂಟು 2 into 2 4 times plus 2 into 2 1 2 3 4 5 and 6 6 ಸಲ ಬರೀಬಹುದು. ಈಗ ಅಬ್ಸರ್ವೇಷನ್ ಮಾಡಿದರೆ ಎಲ್ಲ ಕಡೆ ಎಷ್ಟು 2's ಕಾಮನ್ ಅದಾವ ಅಂದರೆ ಇಲ್ಲೇ 3 ಅದಾವ್ರಿ, ಇಲ್ಲೇನು 3 ಅದಾವ್ರಿ, ಇಲ್ಲೇನು 3 ಅದಾವ. ಆ 3ನ ಕಾಮನ್ ತಗೊಂಡೆ ಅಂದರೆ 2 ಇಂಟು 2 ಇಂಟು 2 ಅಂದರೆ ವಾಟ್ ಈಸ್ ಲೆಫ್ಟ್ ಅಂದರೆ ಇಲ್ಲಿ 1 ಉಳಿತೈತ್ರಿ. ಕರೆಕ್ಟ್ ಅಲ್ವಾ? ಪ್ಲಸ್ ಇಲ್ಲಿ 2 2 2 ಕಾಮನ್ ಆದರೆ ಬರೀ 2 ಉಳಿತೈತಿ. ಇಲ್ಲೇ 2 2 2 ಕಾಮನ್ ಆದರೆ 3 2 ಹೋಗ್ತಾವ್ರಿ, 3 2 ಉಳಿತಾವ್ರಿ. 2 ಇಂಟು 2 ಇಂಟು 2 ಉಳಿತೈತಿ. ಕರೆಕ್ಟ್ ಅಲ್ವಾ? ಓಕೆ, ಡನ್. ಈಗ ನಾನು ಅಬ್ಸರ್ವೇಷನ್ ಮಾಡಿದರೆ ಏನು ಬರುತ್ತೆ? ಸೊ 2 ಇಂಟು 2 ಇಂಟು 2 2 ಇಂಟು 2 ಇಂಟು 2 ಅಂದರೆ 2 2 ಝಾ 4 4 2 ಝಾ 8. ಎಸ್ ಎವ್ರಿ ಒನ್? ಓಕೆ, 2 ಟು ದ ಪವರ್ ಆಫ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಏನು ಮಾಡಿದಾನಂದರೆ, ಸೊ ಇಲ್ಲಿ ಆ್ಯಕ್ಚುಲಿ 2 ಟು ದ ಪವರ್ ಆಫ್ 5 ಬರಬೇಕು. ಇಲ್ಲ ಅಂದರೆ ಕಾಂಪ್ಲಿಕೇಶನ್ ಆಗ್ತೈತಿ. ಓಕೆ, ಸೊ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿಬಿಡೋಣ. ಇಲ್ಲಿ ಒಂದು 2 ತೆಗೆದು ಬಿಡೋಣ್ರಿ. ಓಕೆ, 2 ತೆಗೆದುಬಿಟ್ರೆ ಇಲ್ಲೇನು 2 ಹೋಗ್ತೈತೆ. ಓಕೆ, ಇವ ಹೋಗಿರ್ತಾನೆ. ಕಮಾನ್. ಸೊ ವಾಟ್ ಈಸ್ ದಿಸ್? 2 2 ಝಾ 4. ಎಸ್ ಎವ್ರಿ ಒನ್? ಸೊ 1 ಪ್ಲಸ್ 2 ಪ್ಲಸ್ 4. ನೆಕ್ಸ್ಟ್ ಇಲ್ಲೇ 2 ಇಂಟು 2 ಇಂಟು 2 ಅಂದರೆ 2 ಕ್ಯೂಬ್ ರೀ, ಬಿಕಾಸ್ ಇಲ್ಲಿ 1 1 1 ಅದಾವ್ರಿ. ಬೇಸಿಸ್ ಆರ್ ಸೇಮ್, ಪವರ್ಸ್ ವಿಲ್ ಬಿ ಆ್ಯಡೆಡ್ ಹಿಯರ್. ಓಕೆ, 4 ಪ್ಲಸ್ 2 ಪ್ಲಸ್ 1 ಅಂದರೆ ಎಷ್ಟಾದರೂ 2 ಟು ದ ಪವರ್ ಆಫ್ 3 ಇಂಟು 4 ಪ್ಲಸ್ 2 6 6 ಪ್ಲಸ್ 1 ಏನಾಗ 7 ಆಗ್ಯಾನ್ರಿ.
ಕರೆಕ್ಟ್ ಅಲ್ವಾ? ಸೊ ನಾ ಕಾಮನ್ ತೆಗೆಯೋದು ಏನಂದರೆ ಅಬ್ಸರ್ವೇಷನ್ ಮಾಡಿ ಎಕ್ಸಾಮಲ್ಲಿ ಇದೆಲ್ಲ ಮಾಡ್ಕೊಂಡು ಕುಂದ್ರಂಗಿಲ್ಲ ನಾನು. ಓಕೆ, ನಾವು ಎಕ್ಸಾಮಲ್ಲಿ ನಾವು ಏನು ಮಾಡಬೇಕಂದ್ರೆ 2 to the power of 3, 2 to the power of 4, 2 to the power of 5 ಅದಾನ್ರಿ. ಬೇಸಿಕ್ ಕಾಮನ್ ನಂಬರ್ ಯಾವಿದೆ, ಸ್ಮಾಲೆಸ್ಟ್ ನಂಬರ್ ಅಂದರೆ 3, ಅಂದರೆ 2 to the power of 3 ಕಾಮನ್ ತೆಗಿತೀನಿ ನಾನು. ಓಕೆ, ನಾ 2 to the power of 3 ಕಾಮನ್ ತೆಗಿತೀನಿ. 2 to the power of 3 ಕಾಮನ್ ತೆಗಿದ್ರೆ ಹಿಯರ್ 1 ವಿಲ್ ಬಿ ಲೆಫ್ಟ್. ಓಕೆ, ಸೊ ಟೋಟಲ್ 4ಅಲ್ಲಿ 3 ಹೋದರೆ 1 2 ಉಳಿತಾನ್ರಿ. ಪ್ಲಸ್ ಇಲ್ಲೇ 5ಅಲ್ಲಿ 3 ಹೋಗ್ತಾ ಇದಾವೆ ಅಂದರೆ 2 ಉಳಿತಾವೆ, ಅಂದರೆ 2 to the power of 2 ಉಳಿತೈತಿ. ಕರೆಕ್ಟ್ ಅಲ್ಲ? ಡಿವೈಡೆಡ್ ಬೈ ಏನಿದೆ, ಇಲ್ಲಿ 7 ಇದೆ. ವಾಪಸ್ ನೀವು ಇಲ್ಲೇ ಬರ್ತೀರಿ, ಬಟ್ ಹಿಂಗೆ ಮಾಡ್ಕೊಂಡು ಎಕ್ಸಾಮಲ್ಲಿ ನಾ ಕುಂದ್ರಾಕ್ ಹೋಗಂಗಿಲ್ಲ. ಓಕೆ, ನಾ ಇಫ್ ಯು ಸಾಲ್ವ್ ದಿಸ್ ಒನ್, ಇದು ನೀವು ಸಾಲ್ವ್ ಮಾಡಿದರೆ ಏನಾಗುತ್ತೆ? ಸೊ 2 ಕ್ಯೂಬ್ ಹಂಗೆ ಬರಿತೀವಿ ರೀ, 2 ಕ್ಯೂಬ್ ಡನ್ ಇಂಟು. ಸೊ ಇದು ಏನಾಗುತ್ತೆ ನೋಡ್ರಿ, 2 ಸ್ಕ್ವೇರ್ ಇಸ್ 4, 4 ಪ್ಲಸ್ 2 ಇಸ್ 6, 6 ಪ್ಲಸ್ 1 ಏನಾಗುತ್ತೆ 7, ಡಿವೈಡೆಡ್ ಬೈ ಎಷ್ಟದ ನಿಮ್ಮ 7. ಓಕೆ, ಈ 7 ಏನಾಗ್ಬಿಡ್ತೈತಿ, ಕ್ಯಾನ್ಸಲ್ ಆಗ್ತೈತಿ. ಓಕೆ, 2 to the power of 3 into 2 square is 4, 5 6 7 ಇವ 7 ಬರ್ತಾನೆ, ಹೋಲ್ ಡಿವೈಡೆಡ್ ಬೈ 7 ಅದಾನ. ಈ 7 ಏನಾಗ್ತೈತಿ ರೀ, ಕ್ಯಾನ್ಸಲ್ ಆಗ್ತೈತಿ. ವಾಟ್ ಈಸ್ ಲೆಫ್ಟ್, 2 to the power of 3 ಅಷ್ಟೇ ಉಳಿತೈತಿ. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ 2 to the power of 3 ಇದೆ, ರೈಟ್ ಹ್ಯಾಂಡ್ ಸೈಡ್ 2 to the power of ಏನಿದೆ x ಇದೆ. ಅಗೇನ್ ದ ಬೇಸಿಸ್ ಆರ್ ಸೇಮ್, ಪವರ್ ಈಕ್ವಲ್ ಆಗಿ x is equals to ಏನಾಗ್ತೈತಿ ರೀ, 3 ಆಗ್ತೈತಿ. ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್. ದ ಆನ್ಸರ್ ಇಸ್ 3 ಫಾರ್ ದಿಸ್. Got it? Okay. Now, come on. Going to the last question, that is the 9th question will be the last question. Okay. Before going to this, one basic understand ಮಾಡ್ಕೊಂಡು ನೋಡ್ರಿ. ಏನು ಬೇಸಿಕ್ ಅಂದರೆ, ಬೇಸಿಕ್ ಏನಂದ್ರೆ, ಈಗ ರೂಟ್ ಆಫ್ ಎಕ್ಸ್ ಅಂತಿದ್ದಾನ್ರಿ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ಹೇಳ್ತೀನಿ ನಾವು. ಓಕೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂದರೆ ಇಲ್ಲಿ 2 ಇರ್ತಾನ್ರಿ. ಸೊ ದಿಸ್ ಆಕ್ಚುಲಿ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಟು ದ ಪವರ್ ಆಫ್ ಹಾಫ್ ಅಂತ ಬರಿತೀವಿ ನಾವು. ಏನಂತ ಬರಿತೀವಿ ರೀ, ಎಕ್ಸ್ ಟು ದ ಪವರ್ ಆಫ್ ಹಾಫ್ ಅಂತ ಬರಿತೀವಿ. ಈ ಕ್ಯೂಬ್ ರೂಟ್ ಆಫ್ ಎಕ್ಸ್ ಅಂತ ಇದ್ದಾಗ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಟು ದ ಪವರ್ ಆಫ್ 1/3 ಅಂತ ಬರಿತೀವಿ. ಫಿಫ್ತ್ ರೂಟ್ ಆಫ್ ಎಕ್ಸ್ ಅಂತ ಇದ್ದಾಗ x to the power of how much it is, 1/5 ಅಂತ ಬರಿತೀವಿ. nth ರೂಟ್ ಆಫ್ x ಅಂತ ಇದ್ದಾಗ x to the power of 1/n ಅಂತ ಬರಿತೀವಿ. ಅಂದ್ರೆ ಇಲ್ಲಿ ಯಾರು ಕುಂದಿರ್ತಾರಲ್ಲ ಬೇಸಲ್ಲಿ ಬಂದಿರ್ತಾರೆ. ಕರೆಕ್ಟ್ ಅಲ್ವಾ? ಅದೇ ಲಾಜಿಕ್ನ ಇಲ್ಲಿ ಅಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಪವರ್ ಆಫ್ ಎಕ್ಸ್ ಇದೆಯಲ್ಲ, ಬೇಸ್ ವ್ಯಾಲ್ಯೂ 7 ಇದೆಯಲ್ಲ, ಇಲ್ಲಿ 7 ಕನ್ವರ್ಟ್ ಮಾಡಕ್ಕೆ ಹೋದ್ರೆ ಇಲ್ಲಿ 7 ಅದಾರ. ಬಟ್ ಇಲ್ಲಿ ನಾವು ಸಾಲ್ವ್ ಮಾಡಕ್ಕೆ ಹೋದ್ರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 7 to the power of 1/6 whole to the power of ಎಷ್ಟು ಅದಾನ್ರಿ, 12 ಅದಾನ್ರಿ. ಎಸ್, ಇಂಟು 7 to the power of how much here, 7 to the power of 1/4 whole to the power of how much it is, 8, which is equal to 7 to the power of x ಅಂತ ಅದಾನ. ಓಕೆ, ನಾ ಈಗ ಇವ ಮಲ್ಟಿಪ್ಲೈ ಆಗ್ತಾನೆ ಹೆಂಗ್ರಿ, 7 to the power of 1/6 into 12 into 7 to the power of 1/4 into 8 now, which is equals to 7 to the power of x ಅದಾನ್ರಿ. ಈಗ ಕ್ಯಾನ್ಸಲ್ ಮಾಡೋಣ. 6 1s are 6 2s are 4 1s are 4, how much are 2s are. So what is left here, 7 to the power of 2 ಅಷ್ಟೇ ಉಳಿದಿದ್ದಾನೆ into 7 to the power of 2 is equals to 7 to the power of x ಅದಾನ. ಫಸ್ಟ್ ರೂಲ್ ಅಪ್ಲೈ ಮಾಡೋಣ. ಬೇಸಿಸ್ ಆರ್ ಸೇಮ್, 7 to the power of 2 plus 2 ಅಂದರೆ 4, which is equals to 7 to the power of x ಅಂತಿದ್ದಾನ. ಸೊ ಬೇಸಿಸ್ ಆರ್ ಸೇಮ್, ಪವರ್ಸ್ ಈಕ್ವಲ್ ಆಗ್ತಾವೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಹಿಯರ್, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂದಿರ್ತಾನ್ರಿ, 4 ಅಂತ ಬಂದಿರ್ತಾನೆ. ಕ್ಲಿಯರ್ ಅಲ್ಲ? ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್ ಆಫ್ ಸರ್ಟ್ಸ್ ಅಂಡ್ ಇಂಡೈಸಸ್ ರೀ. ಓಕೆ, ಸೊ ಎಲ್ಲ ರೂಲ್ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಓಕೆ, ಸೊ ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್ ಬೋತ್ ದ ಸೆಷನ್ 1 ಆ್ಯಂಡ್ ಸೆಷನ್ 2 ಎರಡೂ ನೋಡ್ರಿ. ಸರ್ಟ್ಸ್ ಆ್ಯಂಡ್ ಇಂಡೈಸಸ್ ಅಲ್ಲಿ ಮಾಸ್ಟರ್ ಆಗ್ತೀರಿ. If I hope you like the session. If you are having any doubts, comment section alli comment madri, so that in the next coming sessions we'll be doing that what you say, the doubt solving and all. Okay, this was your Shabas sir from Time Institute, Hubli and Dharwad. Thank you.